ಹಲೋ ವಿವರ್ಸ್, ಇವತ್ತು ಯಾವಾಗಲೂ ಹೇಳ್ದಂಗೆ ಹಿಂದಿನಂತೆ ನಾನು ಒಂದು ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಆ ಪ್ರಾಡಕ್ಟ್ದು ರಿವ್ಯೂ ಕೊಡೋದಕ್ಕೇ ಬಂದಿದ್ದೀನಿ. ನಾನು ತೊಗೊಂಡಿರೋದು ಗೂಗಲ್ ಪಿಕ್ಸೆಲ್. ನೀವು ಇದ್ರ ಬಗ್ಗೆ ಮೇ ಬಿ ಬಿಗ್ ಬಿಲಿಯನ್ ಡೇಸ್ಗಿಂತ ಮೊದಲೇ ನೋಡಿರ್ಬೋದು. ಇದರಲ್ಲಿ ಏನಾಯ್ತಂದರೆ, ಬಿಗ್ ಬಿಲಿಯನ್ ಡೇಸ್ಗಿಂತ 24 ಗಂಟೆ ಮೊದಲು ಒಂದು ಆಫರ್ ಕೊಟ್ಟರು. ಬಿಗ್ ಬಿಲಿಯನ್ನಲ್ಲಿ ಇದ್ರ ಪ್ರೈಸು 64,599. ಬಟ್ ಬಿಗ್ ಬಿಲಿಯನ್ ಡೇಸ್ಗಿಂತ 24 hours ಹಿಂದೆಗಡೆ ಇದ್ರ ಪ್ರೈಸ್ ಇತ್ತು 44,559. ಸೊ ನಾನೇನು ಮಾಡಿದೆ, ನಾನೇನು ಆನ್ಲೈನಲ್ಲಿ ತುಂಬ ಪಂಟ್ರೇನಲ್ಲ, ಲಕ್ ಅಂದ್ಕೊಳ್ಳಿ. ನಾನು ಆ ಟೈಮಲ್ಲಿ ಸುಮ್ಮನೆ ಯೂಶ್ವಲಿ ಹಂಗೆ ಚೆಕ್ ಮಾಡ್ತಿದ್ದೆ. ಆಮೇಲೆ ಧೈರ್ಯ ಮಾಡಿ ಬುಕ್ ಮಾಡಿದೆ. ಇದನ್ನ ವರ್ತ್ ಇರ್ಬೋದೇನೋ. ಗೂಗಲ್ ಒಂದು 44,000ಕ್ಕೆ ಬಿಡ್ತಿದ್ದಾನೆ. ಆ್ಯಂಡ್ ನಂದು ಸ್ಮಾರ್ಟ್ಫೋನ್ ಬಜೆಟ್ ಯಾವಾಗಲೂ 30,000ರಿಂದ 40,000. ಆ ಟೈಮಲ್ಲಿ ನನಗೆ ಕಂಡಂಥ ಒಂದು ಫೋನ್ ಪಿಕ್ಸೆಲ್. ಇವರು ಏನು ಮಾಡಿದ್ದಾರೆ ಅಂದರೆ, ತುಂಬ ಹಿಡಿಬಾರ್ದಲ್ಲ, ಏನು ಮಾಡಿದ್ದಾರೆ ಅಂದರೆ ಒಂದು ಒಳ್ಳೆ ಫೋನ್ ಕೊಟ್ಟಿದ್ದಾರೆ. ಇದು ಮೇ ಬಿ ರೀಸೈಕ್ಲಿಂಗ್ಗೆ ಎಲ್ಲೋ ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ, ಅಂದರೆ ರೀಸೈಕಲ್ ಆಗೋ ಥರ ಏನೋ ಮಾಡಿದ್ದಾರೆ. ತುಂಬ ಒಳ್ಳೆಯ ವಿಚಾರ ಅದು. ಅದರ ಜೊತೆ ಫೋನಿನ ಜೊತೆ ಐಫೋನ್ ಥರನೇ ಕೊಟ್ಟಿದ್ದಾರೆ ಅಷ್ಟೇ. ಕವರು, ಬಾಕ್ಸು, ಮೆನು ಕಾರ್ಡು, ಸ್ಲಾಟ್, ಪಿನ್ ಸ್ಲಾಟ್. ಇವರು ಈ ಫೋನ್ ಕೊಟ್ಟಿರೋದು ಐಫೋನ್ದು ಕಾನ್ಸೆಪ್ಟ್ನಲ್ಲೇ. ಬಿಕಾಸ್ ಐಫೋನವನು ಚಾರ್ಜರ್ ಕೊಡೋಲ್ಲಲ್ಲ, ನಿಂಗಿಂತ ನಾವೇನು ಕಮ್ಮಿ ಅಂದ್ಬಿಟ್ಟು ಇವರು ಅದೇ ಮಾಡಿದ್ದಾರೆ. ಫೋನ್ ಜೊತೆ ಇದೊಂದು ವೈರು ಬಿಟ್ಟು ಇನ್ನೇನು ಕೊಟ್ಟಿಲ್ಲ. ಅದನ್ನೆಲ್ಲ ಬಿಟ್ಟರೆ ಫೋನು ಕ್ಯಾಮ್ರಾ ಕ್ಲಾರಿಟಿ, ಪಿಕ್ಚರ್ ಕ್ಲಾರಿಟಿ ಸಕ್ಕತ್ತಾಗಿದೆ. ಸೇಮ್ ಐಫೋನ್ ಥರನೇ ಲೈವ್ ಫೋಟೋಸ್ ಬರುತ್ತೆ. ಫೋಟೋ ತುಂಬ ಅದ್ಭುತವಾಗಿದೆ ಹೇಳೋಕ್ಕೋದ್ರೆ. ಇದರಲ್ಲಿ ಹಿಡ್ದಿರೋದು ಒಂದೆರಡು ಫೋಟೋ ಬೇಕಾದ್ರೆ ನಾನು ವಿಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ ನೋಡಿ. ಅದನ್ನ ಬಿಟ್ಟು ಕವರ್ ಗಿವರ್ ಕೊಟ್ಟಿಲ್ಲ, ಫೋನ್ ಮಾತ್ರ ಕೊಟ್ಟಿದ್ದಾರೆ. ಫೋನು ಹೀಗಿದೆ, ಯೂಸ್ ಮಾಡ್ತಾಯಿದ್ದೀನಲ್ಲ. ಇದು ಗೂಗಲ್ ಪಿಕ್ಸೆಲ್. ಸೇಮ್ ಐಫೋನ್ಗೆ ಸೆಟ್ ಹೊಡಿಯೋಂಥ ಒಂದು ಪಾಶ್ ಡಿಸೈನ್, ತುಂಬ ಚೆನ್ನಾಗಿದೆ. ಟೆಂಪರ್ ಗ್ಲಾಸ್ ಏನು ಕೊಡೋಲ್ಲ, ನೀವೇ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು. ಅದನ್ನ ಬಿಟ್ಟರೆ ಇದು ಫೋನ್ದು ದಿಸ್ ಈಸ್ ಜಾನ್ ಸ್ನೋ, ಕಿಂಗ್ ಇನ್ ದ ನಾರ್ತ್. ಯಾರಿಗೆ ಜಾನ್ ಸ್ನೋ ಗೊತ್ತೋ, ಕಿಂಗ್ ಇನ್ ದ ನಾರ್ತ್ ಗೊತ್ತೋ ಕಾಮೆಂಟ್ ಮಾಡಿ. ಅದನ್ನ ಬಿಟ್ಟರೆ ಫೋನ್ ತುಂಬ ಅದ್ಭುತವಾಗಿದೆ. ಆಪ್ರೇಷನ್ ತುಂಬ ಲೈವ್ಲಿ ಆಗಿದೆ. ಸೆನ್ಸರ್ಸ್ ಎಲ್ಲ ಸಖತ್ತಾಗಿದೆ. ಪ್ರೊಸೆಸರ್ ಎಲ್ಲ ಅದ್ಭುತವಾಗಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ನಂಗೆ ಅಷ್ಟೆಲ್ಲ ನಾಲೆಡ್ಜ್ ಇಲ್ಲ, ಸುಮ್ಮನೆ ಹೇಳ್ತಾಯಿದ್ದೀನಿ. ಫೋನು 44 ರೂಪಾಯಿಗೆ ವರ್ತ್. 44,000 ರೂಪಾಯಿಗೆ ತುಂಬ ಒಳ್ಳೆ ಡಿಸೈನ್ ಆಗಿದೆ. ಫೋಟೋ ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಅದ್ಭುತವಾದ ಫೋನ್, ನೀವು ಬೈ ಮಾಡ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಪ್ರೈಸ್ ಹ್ಯಾಸ್ ಇನ್ಕ್ರೀಸ್ 11,000, ಮೋರ್ ದೆನ್ 11,000. ತೊಗೊಳಕ್ಕಾಗಲ್ಲ. ಏನಕ್ಕೆ ಸುಮ್ಮನೆ 54,000 ಕೊಡಬೇಕು ಅಂದ್ಕೊಂಡ್ರೆ ಆಗಲ್ಲ. ಒಂದೊಳ್ಳೆ ಫೋನು 54,000 ಕೊಟ್ಟರು ತಪ್ಪಿಲ್ಲ. ಐಫೋನ್ ಥರ ಲುಕ್ ಇದೆ. ಕೆಲವೊಬ್ರಿಗೆ ಐಫೋನ್ ಯೂಸ್ ಆಗೋಲ್ಲ, ನನಗೂ ಸ್ವಲ್ಪ ಐಫೋನ್ ಯೂಸ್ ಆಗೋಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಇಷ್ಟ ಆಗಲ್ಲ, ಸಾರಿ. ಆ ಥರದಕ್ಕೆ ತುಂಬ ಚೆನ್ನಾಗಿದೆ ಫೋನ್, ನೀವು ಯೂಸ್ ಮಾಡ್ಬೋದು. 44,000 ನಾನು ಕೊಟ್ಟೆ, ನಂಗೆ ವರ್ತ್ ಅನ್ನಿಸ್ತು. ಅದನ್ನ ಬಿಟ್ಟು ಒಂದು ಪಾಯಿಂಟು ಇಲ್ಲಿ ಕಾಣಲ್ಲ ನಿಮಗೆ, ಫೋಟೋ ಹಿಡಿದ್ಬೇಕಾದ್ರೆ ಹಾಕ್ತೀನಿ. ಈ ಗ್ಲಾಸ್ ಇದೆಯಲ್ಲ,
ತುಂಬ ಸಾಫ್ಟ್ ಅನಿಸ್ತು ನನಗೆ, ಅಷ್ಟೇನು ಟಫ್ ಅಂಡ್ ಅನಿಸಿಲ್ಲ. ಬಿಕಾಸ್ ನಾನು ಒಂದು 3-4 ವರ್ಷದಿಂದ ಮೋಟ್ರೋಲಾ ಎಡ್ಜ್ 20S ಯೂಸ್ ಮಾಡ್ತಿದ್ದೀನಿ. ಡಿಸ್ಪ್ಲೇ ಇದುವರೆಗೂ ಮೇಲೆ ಗ್ಲಾಸ್ಗೆ ಏನು ಬಿದ್ದರೂ ಏನಾದ್ರೂ ತುಂಬ ಟಫ್ ಅಂಡ್ ಆಗಿತ್ತು. ಈ ಫೋನ್ಗೆ ಆ ಫೋನ್ಗೆ ಒಂದ್ಸಲ ನಾನು ಹಿಂಗೆ ವಾಪಸ್ ಇಟ್ಟಾಗ ಮಿಡಲಲ್ಲಿ ಒಂದು ಕಲ್ಲು ಸಿಕ್ಕಾಕೊಂಡು ಒಂದು ಸ್ಕ್ರ್ಯಾಚ್ ಹೇಳಿದ್ರೆ ಇದರಲ್ಲಿ ಸ್ಕ್ರ್ಯಾಚ್ ಬಿತ್ತು, ಆ ಫೋನಲ್ಲಿ ಸ್ಕ್ರ್ಯಾಚ್ ಬಿದ್ದಿಲ್ಲ. ಸೊ ಇವರು ಮೇ ಬಿ ಗ್ಲಾಸಲ್ಲಿನೋ ಮಿಸ್ ಆಗಿದೆ. ಅದನ್ನ ಬಿಟ್ಟರೆ ಫೋನ್ ತುಂಬ ಅದ್ಭುತವಾಗಿದೆ. 44,000 ರೂಪಾಯಿಗೆ ಒಂದೊಳ್ಳೆ ಫೋನು ನೀವು ತೊಗೊಬೋದು. ಸೇಮ್ ಐಫೋನ್ ರೀತಿಯಲ್ಲಿ ಫಾಸ್ಟ್ ಆಗಿರುತ್ತೆ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ಯಾಮ್ರಾ ಫೋನ್. ಈಗಂತೂ ಮೊನ್ನೆ ವರ್ಲ್ಡ್ ಕಪ್ಪಲ್ಲಿ ವುಮೆನ್ಸ್ ವರ್ಲ್ಡ್ ಕಪ್ಪಲ್ಲೆಲ್ಲ ಇದನ್ನೇ ಇಟ್ಟು ಕಳಿಸಿದ್ರು, ಗೂಗಲ್ ಪಿಕ್ಸೆಲ್ 10. ಇದು ಸೇಮ್ ಇದೆ ಫೋನ್, ಒಳ್ಳೆ ಫೋನ್, ಯು ಕ್ಯಾನ್ ಪರ್ಚೇಸ್. ಅದೆಲ್ಲ ಆಮೇಲೆ ಎಡಿಟ್ ಮಾಡ್ಕೊತೀನಿ. ಓಕೆ.